ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ. ಚಿಕ್ಕಬಳ್ಳಾಪುರ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದಲ್ಲಿ ದೇಗುಲದ ಆಡಳಿತ ಮಂಡಳಿ ಹಾಗೂ ಸೇವಾ ಸಮಿತಿಯಿಂದ ಅದ್ದೂರಿಯಾಗಿ 10ನೇ ವರ್ಷದ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶ್ರೀ ಬಲಮುರಿ ಗಣಪತಿ ಮೂರ್ತಿಗೆ ಕೈಲಾಸ ಪರ್ವತ ಅಲಂಕಾರ ಮಾಡಲಾಗಿತ್ತು. ಸ್ವಾಮಿಯ ಅಲಂಕಾರ ಭಕ್ತರ ಕಣ್ಮನ ಸೆಳೆಯಿತು. ಮುಂಜಾನೆಯಿಂದಲೇ ಧಾರ್ಮಿಕ ಕಾರ್ಯಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು. ದೇಗುಲವನ್ನು ದೀಪಗಳ ಅಲಂಕಾರದಿಂದ ಮನಸೂರೆಗೊಂಡಿತ್ತು. ಶ್ರೀ ಗುರುಭ್ಯೋ ನಮಃ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನ, ರೈಲ್ವೆ ಸ್ಟೇಷನ್ ರಸ್ತೆ, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಈ ದೇವಾಲಯದಲ್ಲಿ 10ನೇ ವರ್ಷದ ಕಾರ್ತಿಕ ದೀಪೋತ್ಸವ. ಕಾರ್ತಿಕ ದೀಪೋತ್ಸವ ವಿಶೇಷವಾಗಿ ಬೆಳಗ್ಗೆ ಗಣಪತಿ ದೇವರಿಗೆ ವಿಶೇಷವಾದ ಅಭಿಷೇಕ, ಅಲಂಕಾರ ಹಾಗೂ ಪ್ರಸಾದ ವಿನಿಯೋಗ. ಸಂಜೆ ಗಣಪತಿಗೆ ವಿಶೇಷ ಅಲಂಕಾರ, ಕೈಲಾಸ ಪರ್ವತ ಅಲಂಕಾರ ಹಾಗೂ ಷೋಡಶೋಪಚಾರ ಪೂಜೆ, ಮಹಾಪೂಜೆ, ದೇವರ ದರ್ಶನ ಹಾಗೂ ವಿಶೇಷವಾದ ಸಾವಿರಾರು ಜನಕ್ಕೆ ಪ್ರಸಾದವನ್ನು ಏರ್ಪಡಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಬಲಮುರಿ ಗಣಪತಿ ದೇವಾಲಯದ ಟ್ರಸ್ಟ್ನವರು ಹಾಗೂ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಎಲ್ಲ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಕೃತಾರ್ಥರಾಗಬೇಕು ಅಂತೇಳಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆ ಗಣೇಶನ ಅನುಗ್ರಹ ನಮಗೆಲ್ಲ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಇರುವಂತಹ ಬಲಮುರಿ ಗಣಪತಿ ದೇವಸ್ಥಾನದಲ್ಲಿ 2018ರಲ್ಲಿ ಈ ದೇವಸ್ಥಾನ ಪ್ರಾರಂಭವಾಯಿತು. ಮೊದಲಿಗೆ ಬಲಮುರಿ ಸರ್ಕಲಲ್ಲಿತ್ತು. ಬಿಜಾರ್ ರಸ್ತೆಯಲ್ಲಿರುವಂಥ ದೇವಸ್ಥಾನನ ರಸ್ತೆ ಅಗಲೀಕರಣದಲ್ಲಿ ತೆರವು ಮಾಡಿದಾಗ 2018ರಲ್ಲಿ ಈ ದೇವಸ್ಥಾನನ ಪ್ರಾರಂಭಿಸಲಾಯಿತು. ಅದರ ನಂತರ ಪ್ರತಿ ವರ್ಷ ವಿಶೇಷವಾಗಿ ವಾರ್ಷಿಕೋತ್ಸವ, ಗಣೇಶನ ಹಬ್ಬಕ್ಕೆ ಮತ್ತು ಈ ಕಾರ್ತಿಕ ದೀಪೋತ್ಸವವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬೆಳಗ್ಗೆನೇ ದೇವರಿಗೆ ಅಭಿಷೇಕ, ತೀರ್ಥ ಪ್ರಸಾದ ವಿನಿಯೋಗ ಆಗಿದೆ. ಸಂಜೆ ಕೂಷ್ಮಾಂಡ ಆರತಿ ಮಾಡಿ ವಿಶೇಷವಾಗಿ 21 ಮಹಿಳಾ ಮಣಿಯವರ ಕೈಯಲ್ಲಿ ಆರತಿ ಮಾಡಿಸಲಾಯಿತು. ಅದು ತುಂಬಾ ಚೆನ್ನಾಗಿ ಬಂದಿದೆ. ಬಂದ ಭಕ್ತರಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. 21 ಮಹಿಳೆಯರು ವಿಶೇಷವಾಗಿ ದೀಪದ ಆರತಿಯನ್ನು ಬೆಳಗಿ ಗಮನ ಸೆಳೆದರು. ಸಾವಿರಾರು ಮಂದಿ ಭಕ್ತರು ದೇವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂ ಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.